ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಇದು ಬಂದು ನಂದು ಮಂಡೇ ಮತ್ತು ಟ್ಯೂಸ್ಡೇ, ಅಂದರೆ ಹಬ್ಬದ ಹಿಂದಿನ ದಿವಸ ಸೋಮವಾರದ್ದು ಮತ್ತು ಹಬ್ಬದ ದಿವಸದ್ದು ಎರಡೂ ಸೇರಿ ನಾನು ಇದೊಂದು ಚಿಕ್ಕ ವ್ಲಾಗ್ ಮಾಡಿದ್ದೀನಿ. ಸೊ ನಾನು ಹಿಂದಿನ ದಿವಸನೇ ಸ್ವಲ್ಪ ಬೇಗ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಫೋಟೋಸ್ ಎಲ್ಲ ಒರೆಸ್ಕೊಂಡು ಹಾಗೆ ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕಿತ್ತು. ನನ್ನ ಹತ್ರ ಸುಮಾರು ದೇವ್ರ ಫೋಟೋಸ್ ಇದೆ. ಇದೆಲ್ಲ ಅಮ್ಮಂಗೆ ಮದುವೆ ಟೈಮಲ್ಲಿ ಕೊಡಿಸಿದ್ದು, ಹಾಗೆ ನಮ್ಮ ಅತ್ತೆ ಮನೇಲೂ ಒಂದಷ್ಟು ಫೋಟೋಸ್ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಿತ್ತು. ಕ್ಲೀನ್ ಮಾಡಿಕೊಂಡು ಹಾಗೆ ಕಟ್ಟೆ ಮೇಲೆ ಒಂಚೂರು ರಂಗೋಲಿನೆಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಇದು ಬಂದು ನಂದು ದೇವ್ರ ಮನೆ, ಬರೀ ಫೋಟೋಸ್ ಇಟ್ಟಿರೋದು. ಹಾಗೆ ಸ್ವಲ್ಪ ನನ್ನ ಹತ್ರ ಹಿತ್ತಾಳೆ, ಇದು ದೇವ್ರದ್ದು ವಿಗ್ರಹಗಳು ಮತ್ತು ಗೌರಿ ಪೆಟ್ಟಿಗೆ ಇದು ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಗೌರಿ ಪೆಟ್ಟಿಗೆ ಇದು ಬಂದು ನಂಗೆ ಅಮ್ಮ ಕೊಡ್ಸೋದಿದ್ದು. ಸೊ ಹಾಗಾಗಿ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ನೀಟಾಗೆಲ್ಲ ರಂಗೋಲಿ ಹಾಕ್ಕೊಂಡು, ಹಾಗಾಗಿ ಗೌರಿ ಪೆಟ್ಟಿಗೆಯಲ್ಲಿ ಏನೇನು ವಿಗ್ರಹಗಳನ್ನೆಲ್ಲ ಇಟ್ಕೋಬೇಕು ಅದನ್ನೆಲ್ಲ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಮುಗಿಯೋದ ಕೆಲಸ ಇದು, ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದಿರುತ್ತೆ. ದೇವ್ರ ಮನೆ ಕೆಲಸ ಒಂದು ಮುಗಿದ್ಬಿಟ್ರೆ ಇದೇ ಒಂದು 2 to 3 hours ಆಗಿಬಿಡತ್ತೆ. ಸೊ ಹಾಗಾಗಿ ಎಷ್ಟೆಷ್ಟು ಬೇಗ ಆಗುತ್ತೋ ಅಷ್ಟೆಷ್ಟು ಬೇಗ ಆಗಿ ಅವತ್ತಿನ ದಿವಸ ಅಡುಗೆ ಲೇಟ್ ಆಗೋಯ್ತು. ಎಲ್ಲ ಊಟ ಮಾಡಿ ಸಂಜೆ ಸ್ವಲ್ಪ ಬಟ್ಟೆ ಮಾಡಿಸೋದಿತ್ತು. ನನ್ನ ಜೊತೆ ಅಥರ್ವಮ್ಮ, ನಾನು ನಿನ್ನ ಜೊತೆಗೆ ಬಟ್ಟೆ ಮಾಡಿಸ್ತೀನಿ ಅಂದ್ಬಿಟ್ಟು ಅವನು ಬಂದು ಪಾಪ ನನಗೆ ಹೆಲ್ಪ್ ಮಾಡ್ತಾ ಇದ್ದ. ಸೊ ಅವನಿಗೂ ಏನೋ ಒಂದು ಖುಷಿ, ಅಮ್ಮ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ನನಗೂ ಏನಾದರೂ ಕೊಡು ಅಂತಂದ್ಬಿಟ್ಟು ಬರೀ ಅವನ ಬಟ್ಟೆ ಮಾತ್ರ ಅವನು ಜೋಡಿಸ್ಕೊತಾ ಇದ್ದ ಅಷ್ಟೆ. ಸ್ವಲ್ಪ ಪೂಜೆ ಸಾಮಾನು ಬೇಕಿತ್ತಲ್ಲ ಹಬ್ಬಕ್ಕೆ ಅಂದ್ಬಿಟ್ಟು ನಾನು ಬಾಳೆಹಣ್ಣು ನೈವೇದ್ಯಕ್ಕೆಲ್ಲ ತೊಗೊಂಬರಕ್ಕೆ ಹೊರಟ್ವಿ. ಅಪ್ಪ ಏನು ಕಾಸ್ಟ್ಲಿ ಅಂತೀರ ಬಾಳೆಹಣ್ಣು. ಅದು 100 ರೂಪಾಯಿ ಕೆಜಿ ಅಂತ ಹೇಳಿದ್ರು, ಏಲಕ್ಕಿ ಬಾಳೆಹಣ್ಣು. ಸರಿ, ರಸಬಾಳೆ ತೊಗೊಂಬಂದು ಇದು ನೆಕ್ಸ್ಟ್ ಡೇ ಪೂಜೆದು ವ್ಲಾಗು. ಸೊ ಸ್ವಲ್ಪ ಬೇಗ ಎದ್ದೆ ಎಲ್ಲ ಪೂಜೆ ಅದು ಮಾಡ್ಕೊಂಬಿಟ್ಟೆ. ಇನ್ನು ಅಥರ್ವ ಎದ್ರೆ ಪೂಜೆ ಮಾಡೋಕ್ಕೆ ಬಿಡಲ್ಲ, ನಾನು ಬರ್ತೀನಿ ನಾನು ಮಾಡ್ತೀನಿ ಅಂತ ಸುಮ್ಮನೆ ಹಠ ಮಾಡ್ತಾನೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನಾನೇ ಪೂಜೆ ಅದೆಲ್ಲ ಮಾಡ್ಕೊಂಡು ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡೆ. ಸಂಜೆ ನಮ್ಮ ಕಡೆ ಇದು ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೋರ್ ಎರಿಯೋದು ಅಂತ ಹೇಳ್ತಾರೆ, ಅಂದರೆ ಫಲ ಎರಿತಾರೆ. ಇದು ಪ್ರತಿ ಸಂಕ್ರಾಂತಿಗೂ ಮಾಡ್ತಾರೆ, ಅಂದರೆ ಮಗುಗೆ 5 ವರ್ಷ ತುಂಬೋ ತನಕ ಇದನ್ನು ಮಾಡ್ತಾರೆ. ಇದರಲ್ಲಿ ತಮಗೆಲಿ ಎಳ್ಚೆ ಹಣ್ಣು, ಕಬ್ಬು, ಒಂದಷ್ಟು ಕಾಯಿನ್ಸ್ ಹಾಕ್ಬಿಟ್ಟು ಬೋರ್ ಎರಿದು ಅದನ್ನು 3 ಸತಿ ಮಾಡ್ತಾರೆ. 3 ಸತಿ ಮಾಡಾದ್ಮೇಲೆ ಮಗುಗೆ ಕೊನೆಗೆ ಆರತಿ ಮಾಡಿ ಏನೇ ದೃಷ್ಟಿ ಇರಲಿ ಹೋಗ್ಲಿ ಅಂತಂದ್ಬಿಟ್ಟು ಅಮ್ಮ ಆರತಿ ಮಾಡಿದ್ರು. ಸೊ ಮನೆಯಲ್ಲಿ ಹಿರಿಯವರು ಇದ್ರೆ ಅವ್ರ ಆಶೀರ್ವಾದ ತಗೊಂಡು ಮಗುಗೆ ಒಳ್ಳೇದಾಗ್ಲಿ ಅಂತಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಸೊ ಇದಾಗಿತ್ತು ನನ್ನ ಹಬ್ಬದ ವ್ಲಾಗ್. ಸೊ ಹೋಪ್ ಯು ಎಂಜಾಯ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.